ಚಿನ್ನಾಟದ ಚೆಲುವೆ ರನ್ಯಾಳ ಒಂದೊಂದೇ ಕಹಾನಿ ರಿವೀಲ್ ಆಗ್ತಾ ಇದೆ. ಡಿಆರ್ಐ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ನಲ್ಲಿ ಮತ್ತಷ್ಟು ರೋಚಕ ಸಂಗತಿಗಳ ಅನಾವರಣ ಆಗ್ತಾ ಇದೆ. ಸ್ಯಾಂಡಲ್ವುಡ್ನ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ಡಿಜಿ ರಾಮಚಂದ್ರ ರಾವ್ ಕಡ್ಡಾಯ ರಜೆಯ ಹಿಂದಿನ ಅಸಲಿ ಕಥೆ ಈಗ ಗೊತ್ತಾಗ್ತಾ ಇದೆ. ಇಷ್ಟು ದಿನ ಆದೇಶವನ್ನ ಮಾಡಲಿಕ್ಕೆ ಕಾಲವನ್ನು ದುಡ್ತಾ ಇತ್ತು ಸರ್ಕಾರ. ಅವನೊಬ್ಬನ ಹೇಳಿಕೆಯಿಂದ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ತಾ ಅನ್ನುವಂತಹ ಪ್ರಶ್ನೆ. ಸ್ಯಾಂಡಲ್ವುಡ್ನ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇರುವಂಥದ್ದು. ಒಂದು ಕಡೆ ಮೂರು ತನಿಖಾ ಸಂಸ್ಥೆಗಳಿಂದ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಮತ್ತೊಂದು ಕಡೆ ಶಿಷ್ಟಾಚಾರದ ಉಲ್ಲಂಘನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ಪ್ರತ್ಯೇಕ ಇನ್ವೆಸ್ಟಿಗೇಷನ್. ಈಗ ಕಡ್ಡಾಯ ರಜೆಯ ಮೇರೆಗೆ ರಾಮಚಂದ್ರ ರಾವ್ ಅವರು ಹೋಗಿರೋದು ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಬಂಧನದ ಕೇಸ್, ಶಿಷ್ಟಾಚಾರದ ಸಿಬ್ಬಂದಿ ಬಸವರಾಜು ಹೇಳಿಕೆ ಸರ್ಕಾರ ಅಲರ್ಟ್ ಆಗಿದೆಯಂತೆ. ಬಸವರಾಜು ಹೇಳಿಕೆ ದಾಖಲಿಸಿದ ಗೌರವ್ ಗುಪ್ತಾ ತಂಡ ಈ ವೇಳೆ ರಾಮಚಂದ್ರ ರಾವ್ ಬಗ್ಗೆ ವ್ಯತಿರಿಕ್ತ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಾಟ್ಸಾಪ್ ಕಾಲ್ ಅಂತೆ ರನ್ಯಾ ರಾವಳ ಹೇಳಿಕೆಯ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಲಾಗಿದೆಯಂತೆ. ಬಸವರಾಜುಗೆ ವಾಟ್ಸಾಪ್ ಕಾಲ್ ರಾಮಚಂದ್ರ ರಾವ್ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಅಲ್ಲದೆ ರನ್ಯಾ ಕಣ್ಣೀರಿಟ್ಟು ಡ್ಯಾಡಿಗೆ ಸುದ್ದಿ ಮುಡಿಸು ಅನ್ನುವಂತಹ ವಿಚಾರ ಕೂಡ ಹೇಳಿದ್ರು. ಸಿಬಿಐ ಮುಂದೆಯೂ ಕೂಡ ಯಥಾವತ್ ಇದೇ ರೀತಿ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ. ಈ ಮಾಹಿತಿಯನ್ನ ಖಾತರಿಪಡಿಸಿಕೊಂಡಿದೆ ಗೌರವ್ ಗುಪ್ತಾ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಗೌರವ್ ಗುಪ್ತಾ ಟೀಮ್ ತಲುಪಿಸಿದೆ. ತಕ್ಷಣವೇ ಆದೇಶವನ್ನ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗಾಗಲೇ ಆಗಿರುವಂತಹ ಮುಜುಗರವನ್ನು ತಪ್ಪಿಸಿಕೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ಈ ಮೂಲಕ ಯತ್ನಿಸಿದಂತೆ ಕಾಣಿಸ್ತಾ ಇದೆ. ಹೇಳಿ ಕೇಳಿ ಒಂದಿಷ್ಟು ಜನ ಪ್ರಭಾವಿ ಸಚಿವರುಗಳ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂತಹ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ. ಅದರ ನಡುವೆ ಈ ರಾಮಚಂದ್ರ ರಾವ್ ಅವರ ಮಲಮಗಳೇ ಈ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಲಾಕ್ ಆಗಿರುವಂಥದ್ದು. ಈಗ ಈ ಪ್ರೋಟೋಕಾಲ್ ಉಲ್ಲಂಘನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೌರವ್ ಗುಪ್ತಾ ತಂಡ ಇನ್ವೆಸ್ಟಿಗೇಷನ್ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ರಾಮಚಂದ್ರ ರಾವ್ ಕಾಲ್ ಮಾಡಿದ್ದು, ಅವರು ಸೂಚನೆ ಕೊಟ್ಟಿದ್ದು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಈ ತನಿಖೆಯಲ್ಲಾಗ್ತಾ ಇರುವಂತಹ ಪ್ರಗತಿಯನ್ನ ಮುಖ್ಯಮಂತ್ರಿಗಳಿಗೆ ತಲುಪಿಸ್ತಾ ಇದ್ದ ಹಾಗೆ, ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತಹ ಅಂಶಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದ ಹಾಗೆ ಮುಖ್ಯಮಂತ್ರಿಗಳು ಈ ಪ್ರಕರಣದಲ್ಲಿ ಅಲರ್ಟ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ದಿನದಿಂದ ದಿನಕ್ಕೆ ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಈ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ಈಗ ಗೌರವ್ ಗುಪ್ತಾ ಟೀಮ್ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆಯಲ್ಲ, ಈ ಇನ್ವೆಸ್ಟಿಗೇಷನ್ ಅಲ್ಲಿ ಏನೆಲ್ಲ ಅಂಶಗಳು ಗೊತ್ತಾಗ್ತಾ ಇದೆ, ಜೊತೆಗೆ ಈ ಅಂಶಗಳಿಂದ ರಾಜ್ಯ ಸರ್ಕಾರ ಹೇಗೆ ಎಚ್ಚೆತ್ತುಕೊಳ್ತಾ ಇದೆ, ಡೀಟೇಲ್ಸ್ ಅನ್ನು ಕೊಡಬಹುದಾ ಅಂತ? ಪ್ರೇಮ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರನ್ಯಾ ರಾವ್ ಬಂಧನ ಆದ ಬಳಿಕ ಆಕೆಗೆ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ಪಾಲನೆ ಮಾಡಿದ್ದಂಥ ಅಧಿಕಾರಿಗಳ ಮೇಲೆ ಅನುಮಾನ ಬಂತು. ಆ ಕಾರಣಕ್ಕಾಗಿ ಆ ಪ್ರಕರಣದ ತನಿಖೆಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಒಂದು ಅಧಿಕೃತ ಟೀಮನ್ನು ಮಾಡಿತ್ತು. ಗೌರವ್ ಗುಪ್ತಾ ಅವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿ ಈ ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆ ತನಿಖೆ ಮಾಡಲಿಕ್ಕೆ ಆದೇಶವನ್ನು ಮಾಡಿತ್ತು. ಅದಾದ ಬಳಿಕ ಗೌರವ್ ಗುಪ್ತಾ ಟೀಮ್ ಈ ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆ ತನಿಖೆ ಮಾಡುವ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಅವತ್ತು ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿರುವಂಥ ಸಿಬ್ಬಂದಿಯನ್ನು ವಿಚಾರಣೆ ಮಾಡುವ ಕೆಲಸವನ್ನು ಆರಂಭದಲ್ಲಿ ಈಗಾಗಲೇ ಗೌರವ್ ಗುಪ್ತಾ ಟೀಮ್ ಮಾಡಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಗೌರವ್ ಗುಪ್ತಾ ಅವರು ಮಾಡಿರುವಂಥ ವಿಚಾರಣೆ ವೇಳೆ ಬಸವರಾಜು ಎಂಬ ವ್ಯಕ್ತಿ ಏನಿದ್ದಾನೆ ಆತ ವ್ಯತಿರಿಕ್ತವಾಗಿ, ಅಂದರೆ ರಾಮಚಂದ್ರ ರಾವ್ ಮತ್ತು ರನ್ಯಾ ರಾವ್ ವಿರುದ್ಧ ವ್ಯತಿರಿಕ್ತವಾದ ಹೇಳಿಕೆಯನ್ನು ನೀಡಿದ್ದಾನೆ ಅನ್ನುವಂಥ ಮಾಹಿತಿಗಳು ಸಿಕ್ಕಿರುವಂಥದ್ದು. ಆತ ನೀಡಿದ್ದಂಥ ಹೇಳಿಕೆಯನ್ನು ಯಥಾವತ್ತಾಗಿ ಏನು ಗೌರವ್ ಗುಪ್ತಾ CM ಅವರ ಗಮನಕ್ಕೆ ತಂದಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಹಾಗಾಗಿ ಸರ್ಕಾರ ಈ ಒಂದು ಮಾಹಿತಿಯನ್ನು ಪಡೆದುಕೊಂಡು ತ್ವರಿತವಾಗಿ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುವ ಕೆಲಸವನ್ನು ಮಾಡಿರುವಂಥದ್ದು. ಅವರಿದ್ದಂಥ ಹುದ್ದೆಯಿಂದ ಅವರಿಗೆ ದೀರ್ಘಕಾಲ ರಜೆ ಕಳಿಸುವ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಈ ಒಂದು ಮುಜುಗರದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸರ್ಕಾರ ತ್ವರಿತವಾಗಿ ಈ ಕ್ರಮಕ್ಕೆ ಮುಂದಾಗಿದ್ದೆ ಅನ್ನುವಂಥ ಮಾಹಿತಿಗಳು ಒಂದು ಕಡೆ ಆದರೆ, ಈ ದೀರ್ಘಕಾಲದ ರಜೆ ಏನಿದೆ, ರಾಮಚಂದ್ರ ರಾವ್ ಅವರ ದೀರ್ಘಕಾಲದ ರಜೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ರಾಮಚಂದ್ರ ರಾವ್ ಅವರು ಏರ್ಪೋರ್ಟ್ನಲ್ಲಿ ರನ್ಯಾ ರಾವ್ ಇದ್ದಂಥ ಸಂದರ್ಭದಲ್ಲಿ ಒಂದಷ್ಟು
ವಾಟ್ಸಪ್ ಕಾಲ್ಗಳನ್ನು ಮಾಡಿ ಮಾತನಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ವಿಚಾರ ಗೊತ್ತಾದಂಥ ಕಾರಣಕ್ಕಾಗಿ ಅವರಿಗೆ ದೀರ್ಘಕಾಲದ ರಜೆಯನ್ನು ಕೊಟ್ಟು ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಪ್ರೇಮ್. ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿ ಇರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಒಂದು ಕಡೆ ಪ್ರಭಾವಿ ಸಚಿವರ ನಂಟು, ಮತ್ತೊಂದು ಕಡೆ ರಾಮಚಂದ್ರ ರಾವ್ ರನ್ಯಾಳಗೆ ಮಾಡಿದಂತಹ ವಾಟ್ಸಾಪ್ ಕರೆ ಅಥವಾ ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಮಾಡಿರುವಂತಹ ಈ ವಾಟ್ಸಾಪ್ ಕರೆ ಮತ್ತಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿಯಾಗುವ ಸಾಧ್ಯತೆ ಇದೆ.